ಮಗಳ ಅಮ್ಮಾಯಿ ಬಂದೈತಿ ಯಾಕಾನ ಯಾಕೆ ಬಂದೈತಪ್ಪ ಹೇಳಿಲ್ಲ ಏನಿಲ್ಲ ಯಾಕೆ ಹಿಂಗೆ ಬಂದೈತಿ ಸಡನ್ನಾಗಿ ಹೌದೇನು ನಿಮ್ಮ ಅಮ್ಮಾಯಿನೂ ನಮ್ಮ ಅಮ್ಮಾಯಿ ಮಾತಾಡ್ತಿರ್ಲಿಲ್ಲ ನಾವೆಲ್ಲ ಮಾತಾಡ್ತಿರ್ಲಿಲ್ಲ ಇವಳು ಯಾಕೆ ಬಂದಳು ಅನ್ಕೊಂಬತ್ತೋ ಏನೋ ನಾನು ಏನಂಬುತ್ತೋ ಏನೋ ನಿಮ್ಮ ಅಮ್ಮಯ್ಯ ಏನೋ ಅಂಬಲ್ ಬಾರಕ ನಾನೆಲ್ಲ ಹೇಳ್ತೀನಿ ನಾನು ಏನು ಇಷ್ಟು ದಿನ ಹೇಳಿರಲಿಲ್ಲ ನಾನು ಫೋನ ಮಾತಾಡೋದಾಗ್ಲೇಳು ನಿನ್ನ ಜೊತೆಗೆ ಏನೂ ಹೇಳಿರಲಿಲ್ಲ ಗೊತ್ತೇ ಎಷ್ಟೊತ್ತಿನ ತನಕ ಮಾತಾಡಿದ್ರು ಸುಮ್ಮನೆ ನನ್ನ ದೊಡ್ಡಮ್ಮನ ಮಗಳು ಅಂತಿದ್ದೆ ಇವ್ರಿಗೆಲ್ಲ ಗೊತ್ತಿರಲಿಲ್ಲ ನಮ್ಮ ಅತ್ತೆಯವ್ರಿಗೆಲ್ಲ ನಮ್ಮ ಅಜ್ಜಿರ್ಗೂ ಗೊತ್ತಿರಲಿಲ್ಲ ನಮ್ಮ ಅಮ್ಮಗೆ ಫೋನ ಮಾತಾಡೋದು ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತಿತ್ತು ನಾನು ನಮ್ಮ ದೊಡ್ಡಮ್ಮನ ಮಗಳು ಅಂತಿದ್ದೆ ಅದೇ ಮಾತಾಡಲ್ಲ ಅಂಬೋದು ಗೊತ್ತಿರಲಿಲ್ಲ ಅಷ್ಟೇ ಹೇಳ್ತೀನಿ ಬಾ ಏನಮ್ಮ ಯಾವಾಗ ಬಂದೆ ಇವಾಗ ನಾನು ಸ್ವಲ್ಪ ತಾತಮ್ಮ ಬಂದು ಚೆನ್ನಾಗಿದೆಯೇನಂಟಿ ಈಗ ನಮ್ಮ ಹಿಂಗೈದೀವಿ ಹಿಂಗೈದೀವಿ ನೋಡು ಅಲ್ಲ ನೀನು ಯಾಕೆ ಬಂದಿ ಯಾವಾಗ ಬಂದಿದ್ದು ನೀನು ಎಲ್ಲಿಗೆ ಯಾಕಮ್ಮ ಹಿಂಗೆ ಕೇಳ್ತೀಯ ಯಾಕೆ ಬಂದಿದ್ದೆ ಅಂದರೆ ಸುಮ್ಮನೆ ಬಂದೈತೆ ಅಕ್ಕಯ್ಯ ಸುಮ್ಮನೆ ಒಂದೆರಡು ದಿನ ಇದ್ದೋಗಕ್ಕಂತ ಹೋಗ್ತೀನಿ ಅಂತ ಮನೆ ದಿನ ಬಂದಿತ್ತು ಅಲ್ಲೇ ಒಂದು 3-4 ದಿನ ಆಯ್ತು ನಾನು ಇರು ಹೊತ್ತಾಗಿ ಇನ್ನೊಂದು 2 ದಿನ ಅಂತ ಹೇಳಿದೆ ಊಟ ಪಾಠ ತಗೊಂಡೋಗ್ಬೇಕಾ ಹೊಲ್ತಕ್ಕೆ ಅದಕ್ಕೆ ಹಂಗೆ ಇದ್ರೆ ವಾಸ ಒಂದಿಟ್ಟು ನನಗೆ ಒಂದು 10 ಜನಕ್ಕೆ ಕೆಲಸ ಮುದ್ದೆ ಮಾಡೋಕ್ಕೆ ಬರೋಲ್ಲ ಕೆಲಸದಾಳುಗಳು ಬರ್ತಾರೆ ಅದಕ್ಕಾಗಿನ ಎಲ್ಲೋಡು ನನಗೆ ಏನಾದ್ರೂ ಹೆಲ್ಪ್ ಮಾಡುತ್ತೆ ಅದಕ್ಕೆ ಒಂದು 2 ದಿನ ಇರಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಕಣಮ್ಮ ಯಾಕೆ ಬಂದಿದ್ದೀಯ ಅಂತ ಕೇಳ್ತಿಲ್ಲಮ್ಮ ಯಾಕೆ ಕೇಳ್ತಾರೆ ಅಂದ್ರೆ ಮತ್ತೆ ಮಾತಾಡ್ಸಲ್ವಲ್ಲ ಭಾಳ ದಿವಸದಿಂದನೂ ನಾವು ಇವರು ಅದಕ್ಕೆ ಕೇಳ್ತಾರೆ ಯಾಕೆ ಬಂದಿದ್ದಾಳೆ ಅಂತ ಇಲ್ಲಿಗೆ ಬರಬಾರ್ದು ಮಾತಾಡಿಸ್ತಿಲ್ದವ್ರಿಗೆ ನೋಡಪ್ಪ ಅವ್ರ ಅಮ್ಮ ಮಾತಾಡ್ಸಲ್ಲ ನಮ್ಮನ್ನ ಹೆಂಗೆ ಬರಬೇಕು ಅವ ಆಂಟಿ ಮಾತಾಡ್ಸುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಬರ್ಬೇಕಮ್ಮ ಯಾಕೆ ಬರಬೇಕು ನನ್ನ ಮಗಳ ಮನೆಗೆ ಬಿಡಮ್ಮ ಬಂದಿದ ತಕ್ಷಣ ನೀನು ಅದು ಯಾಕೆ ಹಂಗೆ ಸಿಟ್ಟಾಗ್ತೀಯ ನೀನು ಬಂದಿರೋದೇ ಗೊತ್ತಿಲ್ಲ ನಮಗೆ ಈಗ ಬಂದಿದ್ಯಾ ಅಲ್ಲ ಬತ್ನಿ ಅಂತಲೂ ಹೇಳಿಲ್ಲ ಏನಿಲ್ಲ ಯಾಕಮ್ಮ ಹಿಂಗೆ ಬಂದೆ ನೀನು ನನ್ನಾದ್ರೆ ಕೇಳ್ತಾಳೆ ಯಾಕಮ್ಮ ಬಂದೆ ಅಂತ ಅವಳನ್ನ ಮಾತ್ರ ಕೇಳಂಗಿಲ್ಲ ಯಾಕೆ ಬಂದಿದ್ದಾಳೆ ಅಂತ ಮಾತಾಡಿಸ್ತಿಲ್ದಾಳೆ ಹಂಗೆ ಬಂದ್ಲು ಮತ್ತೆ ಇಲ್ಲಿಗೆ ಬರಬಾರ್ದು ಏನೇ ನಿಮ್ಮ ಅಮ್ಮಾಯಿ ಮಾತಾಡಿಸ್ತಾಳೆ ಹಂಗೇನೆ ನಿಮ್ಮ ಅಮ್ಮಾಯಿ ಮಾತಾಡಿಸ್ತಾಳೇನೆ ನಿಮ್ಮ ಅಮ್ಮಾಯಿ ಮಾತಾಡ್ಸಲ್ಲ ನೀವು ಮಾತಾಡಿಸ್ತಿರ್ಲಿಲ್ಲ ಯೋಟ ಅಯ್ಯ ಅನ್ಸಿದ್ರೆ ನಮಗೆ ಅಲ್ಲ ನಮ್ಮ ಅಪ್ಪನ ಆಸ್ತಿ ನಮಗೆ ಕೊಡೋಕ್ಕೇನೆ ನಮ್ಮ ಅಪ್ಪ ಇಲ್ಲೋದ್ಕೇನೆ ಎಷ್ಟಿದ್ರು ಮಾಡಿದ್ರು ಇವ್ರ ಅಮ್ಮನೂ ರಜ್ಜ ನಮ್ಮ ನಂಗೇನೆ ಎಷ್ಟು ಅಯ್ಯ ಅನ್ಸಿದ್ರು ಅಂತ ನಮಗೆ ಗೊತ್ತು ನನ್ನ ಗಂಡ ಹೋಗಿದ್ಕೋತ್ಕೊಂಡು ಹೆಂಗೆ ಅಂಬರು ಅಯ್ಯೋ ಗಂಡು ಕೈ ಕೊಡಲಿಲ್ಲ ಅಂದರೆ ಇವಳು ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಗಂಡು ಬಿಟ್ಟೋದ ಹಂಗೆ ಹಿಂಗೆ ಒಂಥರ ನಮ್ಮ ಹೆಂಗಂದ್ರೆ ನಾವು ಹಂಗಂದ್ರು ನಾನು ಜಗದಾಗ ಮಾಡ್ಕೊಂಡು ಹೊಂಟಿದ್ದೀನಿ ಇವತ್ತು ನನ್ನ ಮಗಳು ಮನೆ ಬಾಗಿಲಿಗೆ ಬಂದಿದೆಯಲ್ಲ ನೀನು ನಾಸ್ಕೆ ಆಗಲ್ವೇ ನೀನು ಅವಾಗ ಹೆಂಗೆ ಮಾತಾಡ್ತಿದ್ದೆ ನಮ್ಮ ಹುಡುಗರೆಲ್ಲ ಆಡೋಕ್ಕೆ ಬಂದರೆ ಬಿಡ್ಕೋಬೇಡ ಇಲ್ಲಿ ಎಲ್ಲೆಲ್ಲಿ ಬಿಡ್ಕೋಬೇಡ ಕಣಮ್ಮ ಅಂತಿದ್ದೆ ಬಂದ್ರಂಗೆ ನಮ್ಮ ಹುಡುಗರು ನೋಯ್ತು ಕಳಿಸ್ತಿದ್ದೆ ಈಗ ಹೆಂಗೆ ಬಂದಿದ್ದೆ ಮತ್ತು ನಮ್ಮ ಮಗಳ ಮನೆ ಬಾಗಿಲಿಗೆ ಯಾಕೆ ಇಬ್ಬರು ಒಬ್ರನ್ನ ಮಾಡ್ಬೇಕಂತ ಇದೆಯಾ ನೀನು ಅದಕ್ಕೆ ಸ್ನೇಹ ನಾನು ಬರಲ್ಲ ಅಂತ ಹೇಳಿದ್ದು ನೋಡಿ ನಿಮ್ಮ ಅಮ್ಮ ಹೆಂಗೆ ಬೈತಾ ಐತೆ ಬರಬಾರ್ದು ನಾವು ಮಾತಾಡ್ಸಲ್ವಲ್ಲ ನನ್ನ ಮಗಳು ಏನೋ ನಿನ್ನ ಮನೆ ಬಾಗಿಲಿಗೆ ಬಂದಿದ್ರೆ ನೀನು ಅನ್ನು ನಾವೇನ ಬಂದಿದ್ರೆ ನೀನು ಅನ್ನು ಬೇಕಾದ್ರೆ ಅನ್ನಿಸ್ಕೊಂತೀವಿ ನಾವು ಮಾತಾಡ್ಸಲ್ಲ ಅಂದ್ಮೇಲೆ ಬರ್ಕೊಡ್ದು ಯಾಕೆ ಬಂದು ನಾವೇನೇನು ಕಣ ಕರೆದಿದ್ವಿ ನನ್ನ ಮಗಳು ಮದುವೆ ಬಾರಮ್ಮ ಅಂತ ಕರೆದಿದ್ನಿ ಏನಾನ ಫಂಕ್ಷನಿಗೆ ಕರೆದಿದ್ನಿ ನಿಮ್ಮನ್ನು ನಾವು 7 ವರ್ಷ ಆಯ್ತು ಮಾತಾಡ್ಸೋದು ಕೈ ಬಿಟ್ಟು ಮಾತಾಡಲ್ಲ ನಾವು ಬಂದಿದ ತಕ್ಷಣ ಅದು ಯಾಕೆ ಹಂಗೆ ಸಿಟ್ಟಾಗ್ತೀಯ ಬಿಡಮ್ಮ ನೋಡಿ ಸ್ನೇಹ ನಾನು ಬರಲ್ಲ ಅಂತಿದ್ದೆ ನೀನೇ ಬಲವಂತ ಮಾಡಿ ಬಾರಕ್ಕ ನಮ್ಮ ಮನೆಗೆ ಒಂದ್ಸತಿ ಬಾರಕ್ಕ ಅಂತ ನೀನು ಬೇಜಾರ ಮಾಡ್ಕೊಂಡಲ್ಲ ಅದಕ್ಕೆ ಬಂದಿದ್ದು ನನಗೆ ಸ್ನೇಹ ಬಲವಂತ ಮಾಡಿ ಕರೆದ್ಲು ಅದಕ್ಕೆ ಬಂದಿದ್ದು ಕಣಕ್ಕ ನನ್ನ ಮನೆಗೆ ಇಲ್ಲ ಅಂದ್ರೆ ನಾನು ಬರ್ತಿರ್ಲಿಲ್ಲ ಸುಮ್ಮನಿರು ಶೋಭಕ್ಕ ನಮ್ಮಮ್ಮ ಹೆಂಗೇನೆ ಸ್ವಲ್ಪ ಸಿಟ್ಟು ಜಾಸ್ತಿ ಸಿಟ್ಟಲ್ಲಿ ಮಾತಾಡ್ಬಿಡುತ್ತೆ ಸುಮ್ಮನಿರು ನೀನು ಬೇಜಾರ ಮಾಡ್ಕೊಬೇಡ ನಾನು ನಮ್ಮ ಮನೆಗೆ ಕರೆಸಿ ನಿನಗೆ ಯಾವ ಮರ್ಯಾದೆ ಮಾಡಿದ್ರೆ ನಿನಗೆ ತುಂಬ ಬೇಜಾರಾಗುತ್ತೆ ಅಂತ ಗೊತ್ತು ಸುಮ್ಮನಿರು ಬೇಜಾರಾಗ್ಬೇಡ ಬಂದಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬುದ್ಧಿ ಸರಿ ಇರೋರ್ನಾಗಿದ್ರೆ ಬಿಡತ್ಲಾಗ ಹೋಗ್ಲಿ ಅನ್ಬೋದಾಗಿತ್ತು ಬುದ್ಧಿ ಸರಿ ಇಲ್ವಲ್ಲ ಇವಳ್ದು ಏನಂತೆ ಬಂದಿದ ತಕ್ಷಣ ನೀನು ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ಅಮ್ಮಗೆ ಹೇಳಿದ್ಯಾ ನೀನು ಇವಳು ಬಂದಿರೋ ವಿಷಯ ಅಲ್ಲನಾ ಹಿಂಗೆ ಹೇಳಿ ಕರೆಸ್ಬಿಟ್ಟಿದ್ಯಾ ನೋಡತ್ತೆ ನೀನು ಹಿಂಗೆ ಮಾಡ್ತಾ ಇದೀಯಾ ಹಿಂಗೆ ಮಾಡಬಾರ್ದು ಕಾಣತ್ತೆ ಪಾಪ ಅವ್ರಿಗೆ ಮನೆಗೆ ಕರ್ಸಿದ್ದೀನಿ ನಾನು ಬಾರಕ್ಕೆ 1-2 ದಿವಸ ಇದ್ದೋಗ್ಮಂತೆ ಅಂತ ಅವ್ರು ಮಾತಾಡಿಸ್ಲಿಲ್ಲ ದೊಡ್ಡವ್ರು ಜಗಳ ಮಾಡ್ಕೊಂಡಿದ್ಕೆ ಹಂಗಾದ್ರೆ ನಾವು ಮಾತಾಡಿಸ್ಬಾರ್ದಾ ನಾವೇನು ಮಾಡೋಕ್ಕಾಗುತ್ತೆ ನಾವು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಿ ಮಾತಾಡಿಸ್ಕೊಡ್ಕಣಿ ಅಂಥವ್ರನ್ನೆಲ್ಲ ಮಾತಾಡಿಸ್ಬಾರ್ದು ನೀನು ಯಾಕೆ ಮಾತಾಡಿಸ್ತೀಯ ಅವರಿಂದ ಏನಾಗಂಗೈತೆ ನಿನಗೆ ಏನು ಕಮ್ಮಿ ಆಗೈತೆ ಅವರಿಂದ ಏನು ಸಿಗಂಗೈತೆ ನಿನಗೆ ಏನು ಸಿಗಂಗೈತೆ ಅವಳನ್ನ ಯಾಕೆ ಮಾತಾಡಿಸ್ತೀಯ ಅಂತ ಅಯ್ಯೋ ಬಿಡಿ ಆಂಟಿ ಪಾಪ ಅವಳನ್ನ ಯಾಕೆ ಬೈತೀರಾ ನಾನು ಏನೋ ಫೋನಲ್ಲಿ ಮಾತಾಡಿಕೊಂಡು ಇಬ್ಬರು ತುಂಬ ಕ್ಲೋಸ್ ಆಗಿದ್ವಲ್ಲ ಅದಕ್ಕೇ ಬಂದೆ ಮಾತಾಡಿಸ್ಕೊಂಡು 1-2 ದಿವಸ ಇರೋಣ ಮಾತಾಡಿಕೊಂಡು ಅಂತ ಹೇಳಿ ತುಂಬ ಕ್ಲೋಸ್ ಆಗಿದ್ವಿ ನಾನೇನೆ ಆ ಅಕ್ಕಗೆ ಫೋನ್ ನಂಬರ್ ಕೊಟ್ಟು ನಾನೇ ಫೋನ್ ಮಾಡಿದ್ದು ಏನಾನ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಬಿಡು ನಮ್ಮ ದೊಡ್ಡಮ್ಮನ ಮಗಳೇ ಅಲ್ವಾ ಅಂತೇಳಿ ನನಗೆ ಯಾರು ಇಲ್ವಲ್ಲ ಅಕ್ಕ ತಂಗಿಯವ್ರು ಯಾರೂ ಅದಕ್ಕೆ ಬಿಡತ್ಲಾಗ ನನಗೂ ಯಾರೂ ಇಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಇಬ್ಬರೂ ದಿನ ಫೋನ್ನಾಗಿ ಮಾತಾಡ್ತಿದ್ವಲ್ಲ ಚೆನ್ನಾಗೆ ಅದಕ್ಕೇ ಅವ್ರವ್ರು ಮಾಡಿರೋದಕ್ಕೆ ನಿಮ್ಮ ತವ್ರ ಮನೆ ಇದಕ್ಕೆ ನಮಗೆಲ್ಲ ಇದು ಮಾಡಬೇಡ ಕಣಮ್ಮ ನೀನು ಇವಾಗ ಅವರೆಲ್ಲ ಜಗಳ ಮಾಡ್ಕೊಂಡಿರೋದಕ್ಕೆ ನಾವು ಮಾತಾಡಿಸ್ಬಾರ್ದು ಅಂತ ಏನಿಲ್ಲ ಆ ಅಕ್ಕ ನನಗೆ ಎಷ್ಟು ಒಳ್ಳೇದು ಮಾಡೈತೆ ಗೊತ್ತೇ ಏನು ಕಣ ಆಗಿ ಹೇಳು
ನೀನು ಸುಮ್ಮನೆ ತಪ್ಪಾಗಿ ತಿಳ್ಕೊಬಾರ್ದು ಯಾರನ್ನೂ. ಹಿಂಗೆಲ್ಲ ಮಾಡಿದ್ರೆ ಹಿಂಗಂದ್ರು ಹಂಗಂದ್ರು ಅಂತೇಳಿ ಸುಮ್ಮನೆ ಮಾತಾಡಬಾರ್ದು ಕಣಮ್ಮ. ಹಂಗೆ ಹೇಳಮ್ಮ, ನಾವು ಸುಮ್ಮನೆ ಮಾತಾಡ್ತೀವಿ. ಗೊತ್ತಾಗಲ್ಲ ನಮಗೆ. ಅಲ್ಲ ಅವ್ರ ಮಾತಾಡೋ ಅಂಥದ್ದೇನು ಮಾತಾಡ್ಕೊಡ್ದು ನೀನು. ನೀನು ಇಲ್ಲಿ ಇರಬೇಡ ನೋಡು. ಮಾತಾಡಿಸ್ತಿಲ್ದಾರ ಮನೆಗೆ ನೀನು ಬರ್ಕೊಡ್ದು ಇರಲೂಬಾರ್ದು. ನೀನು ಹೋಗಿ ನಿನ್ನ ಪಾಡಿಗೆ ನಿನ್ನ ಮನೆಗೆ ಹೋಗು. ನಿಮ್ಮ ಅಮ್ಮನ ಕರ್ಕೊಂಬ, ಮಾತಾಡ್ತೀನಿ. ನಿಮ್ಮ ಅಮ್ಮನ ಕರ್ಕೊಂಬರೇ. ಅಮ್ಮನ ಕರ್ಕೊಬರೋಣ ಆಂಟಿ. ಅಮ್ಮ ಏನು ಬರೋಲ್ಲ. ನಾನು ಸ್ನೇಹ ಮಾತಾಡ್ಕೊಂಡು ಚೆನ್ನಾಗಿದ್ದಿದ್ದಕ್ಕೆ ಮಾತಾಡ್ಸೋಣ ಅಂತ ಬಂದಿದ್ದು ಅಷ್ಟೇ. ಮಾತಾಡ್ಕೊಂಡು ಒಂದೆರಡು ದಿನ ಇದ್ದೋಗೋಣ. ನಾನು ಹೋಗ್ತೀನಿ ಅಂದೆ, ಇವಳೇ ಇರು ಅಂದಿದ್ದು. ಏನೋ ಪ್ರೀತಿ ಇದ್ದರೆ 2 ದಿವಸ ಇರ್ತಾರೆ ಹೋಗ್ತಾರೆ. ಅಲ್ಲೇ 4-5 ದಿವಸದ ಹೊತ್ತಾಯಿತು ಬಂದು. ಇನ್ನು ಹೋಗಂಗೆ ಕಾಣಲ್ಲ. ಅದು ಇದನ್ನು ಹೇಳ್ಕೊಡ್ತಿರೋದು ನಮಗೇನು ಗೊತ್ತಿಲ್ಲ ಅನ್ಕೋಬೇಡ ನೀನು. ಮುಂದೆ ಮಾತ್ರ ಒಳ್ಳೆ ಅಮ್ಮಂಗೆ ನಾಟಕ ಮಾಡ್ತೀಯಾ. ಆಮೇಲೆ ನಾವು ಆ ಕಡೆಗೆ ಹೋದ್ಮೇಲೆ ಇಲ್ಲದ್ದೆಲ್ಲನ ಮಾತಾಡ್ತಿರ್ತೀಯ. ಘನವಾಗಿ ಎಲ್ಲ ನಮಗೆ ಗೊತ್ತಾಗುತ್ತೆ. ನೀನು ಹೇಳ್ಕೊಡೋದು ಎಲ್ಲ ಗೊತ್ತಾಗೈತೆ. ಅವಳಿಗೆಲ್ಲ ನೀನು ಜಗಳ ತಂದಿಕ್ಕದೇ ನೀನು. ಇವಳು ಬುದ್ಧಿ ಸರಿ ಇಲ್ಲ ಕಣೆ. ಏನೇ ಅಂದ್ರೆ ನಂಬಿಡ ಸ್ನೇಹ, ಇವಳು ಒಳ್ಳೆಳಲ್ವಂತೆ. ನಿಮ್ಮ ಅಮ್ಮನೇ ಹೇಳ್ತಾ ಇತ್ತಾನೆ. ಮತ್ತೆ ಇಬ್ಬರಿದ್ದಿತ್ತಕ್ಕೆ ಒಬ್ರನ್ನ ಮಾಡ್ತಾಳೆ ಇವಳು. ಇವ್ರ ಅಮ್ಮಯ್ಯ ಇವರು ಎಲ್ಲ ಇವರೇನೆ. ಇವರೆಲ್ಲ ಇಂತಾರೇನೆ. ಇವ್ರ ಅಮ್ಮಯ್ಯನೂ ಅವಳೇನೆ. ಬರೀ ಫಿಟ್ಟಿಂಗು ಜಾಸ್ತಿ. ಫಿಟ್ಟಿಂಗ್ ಇಡೋದು ಜಾಸ್ತಿ. ಅಲ್ಲೇದಿಲ್ಲಿ ಇಲ್ಲೇದಲ್ಲಿಗೆ. ನೋಡೋಕೆ ಮಾತ್ರ ಒಳ್ಳೆಯರು ಜನ. ಅಂತಾರ್ಗೆ ಅಂತ ಜಲ್ದಿ ನಂಬೋದು, ಜಲ್ದಿ ಬೆರಗಾಗೋದು ಅಂತಾರನೇ ನಂಬೋದು ಜನ. ನೀನು ಬಂದಿದ ತಕ್ಷಣ ಹಿಂಗೆ ಮಾತಾಡ್ತಾ ಇದೀಯ. ನಾನೇನೆ ನಿನ್ನ ಮನೆ ಬಾಗಿಲಿಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಬರಬಾರ್ದು, ನೀನು ಮಾತಾಡಿಸ್ಬಾರ್ದು ಅಂದ್ಕೊಂಡಿದ್ದೆ. ಏನು ಮಾಡೋಣ, ಇಲ್ಲಿ ಕಷ್ಟ ಇಲ್ಲಷ್ಟು ಅನುಭವಿಸ್ತಾ ಇದ್ದೀನಿ. ಆ ಅಕ್ಕ ಇರೋದಕ್ಕೆ ಹೆಂಗೋ ಖುಷಿಯಾಗಿತ್ಕೊಂಡು 2 ದಿನ ನೋವು ಮರ್ತ್ಕೊಂಡಿದ್ದೀನಿ ಗೊತ್ತೇ ನಾನು. ಆ ಅಕ್ಕ ಇರೋದಕ್ಕೆ. ನೀವು ಅಕ್ಕಗೆ ಈ ರೀತಿ ಎಲ್ಲ ಮಾತಾಡಬಾರ್ದು. ಹಿಂಗೆಲ್ಲ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ನಮ್ಮ ಮನೆ ಮಾಕ್ಳಿಗೆ ಬಂದಿದ್ದಾರೆ. ಅಲ್ಲ ನೀನೇ ಬಂದಿದ್ದೀಯ ಇವಾಗ. ನಾನು ಹಂಗೆ ಅಂದರೆ ನಿನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ನಮ್ಮಮ್ಮ ಇನ್ನು ಇವತ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ. ಅದೇ ನಮ್ಮ ಅತ್ತೆನೇ ನಿನ್ನ ಅಂದರೆ ಹೆಂಗೆ ಬೇಜಾರಾಗುತ್ತೆ ಹೇಳು. ಹಂಗೆಲ್ಲ ಅನ್ನಬಾರ್ದು ಯಾರಿಗೆ ಆಗಲಿ. ನಿನ್ನ ನಾನೇನು ಕೇಳಲ್ಲ ಅಷ್ಟೇ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟರಿಗೆ ಕೆಟ್ಟರು. ಯಾರು ಏನು ಹೇಳಿದ್ರು ಕೇಳಲ್ಲ ನಾನು ಅಷ್ಟೇ. ಯಾಕೆ ಬರಬೇಕು, ಇಲ್ಲಿ ಇರಬೇಕು ಅಷ್ಟೇ. ಇವಳು ಇರಬಾರ್ದು ಇಲ್ಲಿ. ಯಾಕೆ ಬಂದವಳೆ? ಬರಬಾರ್ದು. ಮಾತಾಡ್ಸಲ್ಲ ಅಂದಮೇಲೆ ಬರಬಾರ್ದು. ಕಾಲಿಕ್ಕಬಾರ್ದು. ಹೋಗಿ ಹಸಿಕೆ ಬರಬೇಡ ನನ್ನ ಮನೆ ಬಾಗಿಲಿಗೆ, ನಮ್ಮ ಮಗಳ ಮನೆ ಬಾಗಿಲಿಗೆ. ನಾನು ಏನೋ ಅನ್ಕೊಂಡು ಯಾರು ಬಂದವ್ರತ್ತು ಅನ್ಕೊಂಡು ನಾನು ವರ್ಷಿತಮ್ಮ ಹೇಳ್ದಾಗ ಗೊತ್ತಾಯ್ತು. ಅತ್ತೆ ಹಿಂಗೆಲ್ಲ ಹೇಳ್ಬಾರ್ದು ಕಣತ್ತೆ ನೀನು. ಅಮ್ಮನ ತಲೆ ಕರೆಸ್ತಾ? ತಲೆ ಕರೆಸಿದ್ದೀನಿ ಕಣೆ. ಅದಕ್ಕೆ ಕರೆಸಿದ್ದೀನಿ ನಿಮ್ಮ ಅಮ್ಮನ. ಮತ್ತು ಇವಳು ಬಂದು ನಮ್ಮ ಮನೆಗೆ ಇಲ್ಲಿ ಇತ್ಕೊಂಡು ಇಲ್ಲದೆಲ್ಲ ಹೇಳ್ಕೊಟ್ರೆ ನಾನು ಹೇಳಿದ್ರೆ ನೀನು ಕೇಳಲ್ಲ. ನಿಮ್ಮಮ್ಮ ಹೇಳಿದ್ರೆ ನೀನು ಕೇಳ್ತೀನಿ. ಅಮ್ಮ ಹೇಳಿದ್ರೆ ನಿನಗೆ ಗೊತ್ತಾಗುತ್ತೆ. ಆದರೆ ನಾವು ಹೇಳಿದ್ರೆ ಸಿಟ್ಟು ಬರ್ತಾವೆ. ಸುಮ್ಮನೆ ಜಗಳ ಮಾಡೋದು ಹಂಗೆಲ್ಲ ಮಾಡ್ತೀವಿ. ಅಕ್ಕಿ ಇವಳು ಇರ್ಕೊಡ್ದು ನಮ್ಮ ಮನೆಯಾಗೆ. ಇವಳನ್ನ ಕಳಿಸ್ ಹಸಿಕೆ. ಹೋಗ್ತೀನಿ ಬಿಡಾಕ. ಅಯ್ಯೋ ಅದು ಯಾಕಂಗೆ ಆಡ್ತೀನಿ. ನಮಗೂ ಮನೆ ಬಾಗ್ಲೈತೆ. 2 ದಿವಸ ಇದ್ದೋಗಕ್ಕಂತ ಬಂದರೆ ಮನೆಗೆ ಬಂದವ್ರಿಗೆ ಈ ರೀತಿ ಅವಮಾನ ಮರ್ಯಾದೆ ಮಾಡ್ತಿರಲ್ಲ. ನಾನು ಅದಕ್ಕೆ ಹೋಗ್ತೀನಿ ಎಂದೆ. ಕೇಳಲಿಲ್ಲ. ಎಷ್ಟು ಬಡ್ಕೊಂಡೆ. ಹೋಗ್ತೀನಿ ಕಣಕ, ಹೋಗ್ತೀನಿ ಸ್ನೇಹ ಅಂತ ಬಡ್ಕೊಂಡೆ. ಇರಕ್ಕವು ನೀನು ಹೇಳಿದ ತಕ್ಷಣ ಹೋಗ್ಬೇಡ. 1-2 ದಿವಸ ಇರು. ಪಾಪ ಅಕ್ಕ ಇರಬೇಕು ಅಂತ ಎಷ್ಟು ಆಸೆಗೈತೆ. ಬೇಡ ಸುಮ್ಕೆ ನಾಡ್ದು ಹೋಗಿ ಬಂತೆ. ಅವರೇನೋ ಹೇಳ್ತಾರೆ. ನಮ್ಮತ್ತೆ ಹೇಳ್ತೈತೆ ಅಂತ ಕೇಳಬೇಡ. ಇಲ್ಲ ಸ್ನೇಹ ಹೋಗ್ತೀನಿ. ಆಂಟಿ ತುಂಬಾ ಬೈತಾ ಇದ್ದಾರೆ. ಏನು ಮಾಡೋಣ. ಆಂಟಿ ತಗನ್ನಿಸ್ಕೊಂಡು ಇರೋಕ್ಕಾಗಲ್ಲ. ಅಮ್ಮಗೆ ಬೈತೈತೆ. ಇನ್ನು ನಾವು ಅಮ್ಮಗೆ ಗೊತ್ತಾದರೆ ಎಷ್ಟು ಬೈಯುತ್ತೆ. ಏನೋ ಬೈಸ್ಕೋಬೇಕಾಗತ್ತೆ. ನಾನು ಹೋಗ್ತೀನಿ. ನಾವು ಚೆನ್ನಾಗಿರೋಣ. ಅವ್ರವ್ರು ಹೆಂಗನ ಮಾಡ್ಕೊಂಬ್ಲೇಳು. ದೊಡ್ಡವರು ನಾವು ಅಕ್ಕ ತಂಗಿಯವ್ರು ಚೆನ್ನಾಗಿದ್ರೆ ಸಾಕು ಅಂತ ನಾವು ತಿಳ್ಕೊಳ್ತೀವಿ. ಏನು ನಿನ್ನ ನಾಟಕ ಎಲ್ಲ ಗೊತ್ಕಡಿ. ಏನು ನಾಟಕ ಆಡ್ಬಿಡುವ. ನಾನೇನೇನು ತಡೆಯಲು ನೋಡಿದ್ದೀನಿ. ನಿನ್ನ ಬುದ್ಧಿ ಅಂತದ್ದು, ನಿಮ್ಮ ಅಮ್ಮನ ಬುದ್ಧಿ ಅಂತದ್ದು ಅಂಶ ನಾನು ತಡೆಯಲು ನೋಡಿರಾಳೆ. ಯಾರು ಹೆಂಗೆ ಅಂತ ನನಗೆಲ್ಲ ಗೊತ್ತು. ಸರಿ ಆಯ್ತು ಬಿಡಮ್ಮ. ಬಿಡು ಹೋಗ್ತಾರೆ ಇವಾಗ. ಯಾಕೆ ಸುಮ್ಮನಿರು. ನನಗೆ ಗೊತ್ತಿಲ್ಲದಲ್ಲೇ ಫೋನ್ನ ಮಾತಾಡ್ಕೊಂಡು ಇಷ್ಟೊಂದು ಕ್ಲೋಸ್ ಆಗಿ ಅವಳನ್ನ ಕರೆಸ್ಕೊಂಡಿರೋದು. ಅದಕ್ಕೆ ನಾನು ಸರಿಯಾಗಿ ಬೈದೆ ನೋಡಿ. ಯಾಕೆ ಬಂದಿದ್ಯಾ, ನಾನು ಮಾತಾಡ್ಸಲ್ವಲ್ಲ, ನೀನು ಯಾಕೆ ಬಂದಿದ್ಯಾ, ನೀನು ಬರಬಾರ್ದು ಅಂತೇಳಿ ಅದಕ್ಕೆ ಚೆನ್ನಾಗಿ ಬೈದೆ. ಇವಳು ಅದಕ್ಕೆ ಶಿಟ್ಟಾಗ್ತಾಳೆ. ದೊಡ್ಡವ್ರಿಗೂ ಜಗಳ ಮಾಡ್ಕೊಂಡಿರೋದಕ್ಕೆ ನಾವೇನು ಮಾಡಲಿ, ನಾವು ಚೆನ್ನಾಗಿದ್ದೀವಿ ಅಂತೇಳಿ ಇವಳು ಹೇಳ್ತಾ ಇದ್ದ. ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.